ಅಲ್ಲೂ ನಿವಾಸಕ್ಕೆ ದೌಡಾಯಿಸ್ತಾ ಇದ್ದಾರೆ ಅವರ ಕುಟುಂಬಸ್ಥರು ಮತ್ತೆ ಅತ್ಯಾಪ್ತರು. ಈಗಾಗಲೇ ಜೈಲಿಂದ ಬಿಡುಗಡೆಯಾಗಿ ಮನೆ ಕಡೆಗೆ ತೆರಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೇರವಾಗಿ ತಮ್ಮ ನಿವಾಸಕ್ಕೆ ಐಕಾನ್ ಸ್ಟಾರ್ ತೆರಳಿದ್ದಾರೆ. ಎಲ್ಲಿ ಪೊಲೀಸರು ಅವರನ್ನ ಎತ್ತಾಕೊಂಡು ಬಂದ್ರಲ್ಲ ನಿನ್ನೆ, ಸೊ ವಾಪಸ್ ಅದೇ ಮನೆಗೆ ಕೆಲ ಗಂಟೆಗಳಲ್ಲೇ ಮರಳಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಅಂದರೆ ಹಾರ್ಡ್ ಟೈಮ್ಸ್ ಅಲ್ವಾ, ಈಗ ಎಷ್ಟೇ ಮೆಂಟಲಿ ಸ್ಟ್ರಾಂಗ್ ಇದ್ರೂ ಕೂಡ ಈ ಥರದೊಂದು ಘಟನೆ ನಡಿಬಾರ್ದಂತಹ ಘಟನೆ ನಡೆದಾಗ ಫ್ಯಾನ್ಸ್ ಜೊತೆಗೆ ಕುಟುಂಬಸ್ಥರ ಮಾರಲ್ ಸಪೋರ್ಟ್ ಕೂಡ ಬೇಕಾಗುತ್ತೆ. ಹೀಗಾಗಿ ಅವ್ರ ಮನೆಗೆ ತುಂಬ ಜನ ಬರ್ತಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್. ಅವ್ರ ಲೀಗಲ್ ಟೀಮ್ ಎಷ್ಟೇ ಸ್ಟ್ರಾಂಗ್ ಇದ್ರು, ಅಲ್ಲು ಅರ್ಜುನ್ ಮೆಂಟಲಿ ಎಷ್ಟೇ ಸ್ಟ್ರಾಂಗ್ ಇದ್ರು, ಇಂಥ ಸಂದರ್ಭದಲ್ಲಿ ಸ್ವಲ್ಪ ವೀಕ್ ಆಗೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಅವ್ರಿಗೆ ಮಾರಲ್ ಸಪೋರ್ಟ್ ಅನ್ನೋದು ಬೇಕಾಗುತ್ತೆ. ಸೊ ಕುಟುಂಬಸ್ಥರು ಮತ್ತೆ ಸಿನಿಮಾ ರಂಗದ ಯಾವ್ಯಾವ ಗಣ್ಯರು ಅವರನ್ನ ಭೇಟಿ ಮಾಡುವಂತಹ ಸಾಧ್ಯತೆ ಇದೆ? ನಿನ್ನೆ ಬಂಧನ ಆದ ಬಳಿಕ ಜೈಲಿನ ಬಳಿಗೆ ಪುಷ್ಪ 2 ಚಿತ್ರತಂಡದವರು ಕೂಡ ಅಲ್ಲೇ ಹೋಗಿದ್ರು. ಜೊತೆಗೆ ಅವರು ಒಂದಿಷ್ಟು ಧೈರ್ಯವನ್ನ ತುಂಬುವಂತಹ ಕೆಲಸವನ್ನ ಮಾಡಿದ್ರು. ಆದ್ರೆ ಎಲ್ಲೂ ಕೂಡ ಆತಂಕಕ್ಕೆ ಒಳಗಾಗಿರ್ಲಿಲ್ಲ ಅಲ್ಲು ಅರ್ಜುನ್. ಯಾಕಂದ್ರೆ ನಮ್ದು ಯಾವ್ದು ಕೂಡ ತಪ್ಪಿಲ್ಲ. ಜೊತೆಗೆ ಮೃತ ಮಹಿಳೆಯ ಕುಟುಂಬಕ್ಕೆ ಸಾಂತ್ವನ ಹೇಳಿ ಒಂದಿಷ್ಟು ಪರಿಹಾರ ಹಣವನ್ನ ಕೂಡ ಕೊಟ್ಟಿದೀವಿ. ಆಗಿರೋ ಅಂದ್ರೆ ತಪ್ಪಿಗೆ ಕ್ಷಮೆಯನ್ನ ಕೂಡ ಕೇಳಿದೀವಿ ಅನ್ನುವಂಥದ್ದನ್ನ ಕೂಡ ಆಗ್ಲೇ ಹೇಳಿದ್ರು. ಅದಾದ ಬಳಿಕ ಇದು ಈ ಚಿತ್ರದ ಏನು ಯಶಸ್ಸನ್ನ ಕಾಣದೆ ಈ ರೀತಿಯಾಗಿ ಮಾಡ್ತಿದ್ದಾರೆ ಅನ್ನುವಂಥದ್ದು ಅವರು ಆಗ್ಲೇ ಹೇಳ್ತಾ ಇದ್ರು. ಜೊತೆಗೆ ನಗುಮುಖದಲ್ಲೇ ಇದ್ರು. ನಗುಮುಖದಲ್ಲೇ ನೇರವಾಗಿ ಜೈಲ್ಗೆ ಕೂಡ ಬಂದಿದ್ರು. ಎಲ್ಲೂ ಕೂಡ ಆತಂಕಕ್ಕೆ ಗಾಬರಿಗೆ ಒಳಗಾಗಿರ್ಲಿಲ್ಲ. ಸೊ ಜೈಲಿನಲ್ಲಿ ಬಂದು ಕೇವಲ 15 ನಿಮಿಷಗಳಲ್ಲಿ ಮಾತ್ರ ವಿಚಾರಣೆಯನ್ನ ನಡೆಸಿದ್ರು. ಆನಂತರ ವೈದ್ಯಕೀಯ ಪರೀಕ್ಷೆ ಬೇರೆ ಬೇರೆ ಪ್ರಕ್ರಿಯೆಗಳನ್ನ ಕೂಡ ಶುರು ಮಾಡಿದ್ರು. ಸೊ ಹಾಗಾಗಿ ಕ್ಲಿಯರ್ ಆಗಿ ಗೊತ್ತಿತ್ತು ಇದು ಯಶಸ್ಸನ್ನ ಸಹಿಸೋದಕ್ಕೆ ಆಗದೆ ಈ ರೀತಿಯಾಗಿ ಬಂಧನವನ್ನ ಮಾಡುವಂಥದ್ದು ಅಥವಾ FIR ಅನ್ನ ದಾಖಲು ಮಾಡ್ಲಿಕ್ಕೆ ಮುಂದೆ ಬಂದಿದ್ದಾರೆ ಅನ್ನುವಂಥದ್ದು ಅವ್ರಿಗಿತ್ತು. ಸೊ ಹಾಗಾಗಿ ನೇರವಾಗಿ ಚಿತ್ರತಂಡದ ಒಂದಿಷ್ಟು ಟೀಮು ಜೊತೆಗೆ ಲೀಗಲ್ ಟೀಮು ಅವರ ಕುಟುಂಬದ ಅತ್ಯಾಪ್ತರು ಕೂಡ ಅವರನ್ನ ಬಂದು ಮಾತನಾಡುವಂಥದ್ದು, ಧೈರ್ಯ ತುಂಬುವಂಥದ್ದು ಎಲ್ಲವನ್ನ ಕೂಡ ಮಾಡ್ತಾ ಇದ್ರು. ಸೊ ನಿನ್ನೆ ಎಲ್ಲ ಕಾನೂನಾತ್ಮಕ ವಿಚಾರಗಳನ್ನ ಎದುರಿಸಿ ಆ ನಂತರ ಕೋರ್ಟಿಂದ ಏನೋ ಮಧ್ಯಂತರ ಬೇಲನ್ನ ಪಡೆದ ಬಳಿಕವೂ ಕೂಡ ನಿನ್ನೆ ಸಂಜೆನೆ ಅಂದ್ರೆ ಒಂದು 7-8 ಗಂಟೆ ಒಳಗಾಗಿ ಮನೆಗೆ ಸೇರ್ತಾರೆ ಅನ್ನುವಂತಹ ನಿರೀಕ್ಷೆಗಳು ಕೂಡ ಇದ್ವು. ಆದ್ರೆ ಅಂತಿಮವಾಗಿ ಅದು ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಪ್ರಕಾಶ್.